ಭಾರತ ಅಂದರೆ ನನಗೆ ಆಪ್ತ ಸ್ನೇಹಿತ, ಮೋದಿ ವಂಡರ್ಫುಲ್ ಪರ್ಸನ್ ಹೀಗಂತ ಹೇಳ್ತಾನೆ ಅಮೆರಿಕ ಅಧ್ಯಕ್ಷ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಭಾರತ ರಾಜಕೀಯ ವಲಯದಲ್ಲಿ ದೊಡ್ಡ ಜಟಾಪಟಿಯನ್ನು ಸೃಷ್ಟಿಸಿದೆ. ಅಷ್ಟೇ ಅಲ್ಲದೆ ಭಾರತದ ವಿರುದ್ಧ ಮತ್ತೊಮ್ಮೆ ಟ್ರಂಪ್ ಗುಡುಗಿದ್ದಾರೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುಚ್ಚು ನೀತಿಗಳು ವಿಶ್ವದ ನಾನಾ ರಾಷ್ಟ್ರಗಳಿಗೆ ಪೀಕಲಾಟ ತಂದಿಟ್ಟಿವೆ. ಅದರಲ್ಲೂ ಭಾರತವನ್ನ ಆಪ್ತ ಸ್ನೇಹಿತ ಅನ್ನುತ್ತಲೇ 25% ತೆರಿಗೆ ಜೊತೆಗೆ 10% ದಂಡದ ಠಸ್ಸೆ ಒತ್ತಿದ್ದಾರೆ. ಇದು ಭಾರತದಲ್ಲಿ ಕೇವಲ ವ್ಯಾಪಾರ ವ್ಯವಹಾರ ಮಾತ್ರವಲ್ಲ, ರಾಜಕೀಯದಲ್ಲೂ ಭಾರಿ ವಾಕ್ ಸಮರಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಭಾರತವನ್ನ ಟ್ರಂಪ್ ಮತ್ತಷ್ಟು ಟಾರ್ಗೆಟ್ ಮಾಡಿದ್ದಾರೆ. 25% ತೆರಿಗೆ ಘೋಷಣೆ ಬಳಿಕ ಭಾರತ ರಷ್ಯಾ ಟಾರ್ಗೆಟ್. ಭಾರತ ರಷ್ಯಾದ ಸತ್ತ ಆರ್ಥಿಕತೆಗಳು ಅಂದ ಟ್ರಂಪ್. ಭಾರತದ ಎಲ್ಲ ಆಮದು ವಸ್ತುಗಳ ಮೇಲೆ 25% ಸುಂಕ ವಿಧಿಸಿದ ಕೆಲ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ರಷ್ಯಾದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಭಾರತವು ರಷ್ಯಾದೊಂದಿಗೆ ಏನು ಮಾಡುತ್ತದೆ ಎಂಬುದು ನನಗೆ ಮುಖ್ಯವಲ್ಲ. ರಷ್ಯಾ ಮತ್ತು ಭಾರತ ಏನು ಮಾಡಲಿವೆ ಎಂಬುದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ. ಎರಡೂ ರಾಷ್ಟ್ರಗಳು ತಮ್ಮ ಸತ್ತ ಆರ್ಥಿಕತೆಗಳನ್ನು ಒಟ್ಟಿಗೆ ಹೂಳಲಿ. ಹೀಗಂತ ಟ್ರಂಪ್ ಮತ್ತೆ ಹುಚ್ಚುಚ್ಚಾಗಿ ಭಾರತದ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ಟ್ರಂಪ್ ತೆರಿಗೆ ನೀತಿ ಸಂಸತ್ ಕಲಾಪದಲ್ಲೂ ಪ್ರತಿಧ್ವನಿಸಿದೆ. ಈ ಕುರಿತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಲೋಕಸಭೆಗೆ ಮಾಹಿತಿ ಕೊಟ್ಟಿದ್ದು, ರಾಷ್ಟ್ರೀಯ ಹಿತಾಸಕ್ತಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ನಮ್ಮ ಕೈಗಾರಿಕೆಗಳ ಹಿತಾಸಕ್ತಿ ಕಾಪಾಡಲು ಬದ್ಧ ಅಂತ ಹೇಳಿದರು. ಸರ್ಕಾರ हालिया घटनाक्रम से होने वाले प्रभावों का परीक्षण कर रही है. सरकार हमारे किसानों, श्रमिकों, एंटरप्रेन्योर्स, उद्यमी, निर्यातकों के कल्याण की रक्षा और संवर्धन को सर्वोच्च महत्व देती है. हम अपने राष्ट्रीय हितों को सुरक्षित करने और आगे बढ़ाने के लिए सभी आवश्यक कदम उठाएंगे. ಭಾರತದ ಆರ್ಥಿಕತೆ ಸತ್ತಿದೆ ಎಂದ ರಾಹುಲ್. ಅಮೆರಿಕದ ತೆರಿಗೆ ಪ್ರಹಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಮಾತನಾಡಿದ ಅವರು ಭಾರತದ ಆರ್ಥಿಕತೆ ಸತ್ತಿದೆ ಅಂತ ತೀಕ್ಷ್ಣ ಪದಗಳಿಂದ ಟೀಕಿಸಿದರು. प्राइम मिनिस्टर एक ही व्यक्ति के लिए काम करते हैं, अदानी. सारे के सारे स्मॉल बिजनेसेस उड़ा दिए. आप देख लीजिए, ये डील होगी, ट्रंप डिफाइन करेगा ये डील कैसे होगी, और मोदी वो ही करेगा जो ट्रंप कहेगा. Everybody knows that the Indian economy is a dead economy. I'm glad that President Trump has stated a fact. It is a dead economy. Are you people not aware of this? आपको ये मालूम नहीं है कि इंडियन इकोनॉमी डेड इकोनॉमी है? ಒಟ್ಟಾರೆ ಭಾರತವನ್ನ ಸ್ನೇಹಿತ ಅನ್ನುತ್ತಲೇ ಟ್ರಂಪ್ ತೆರಿಗೆ ಪ್ರಹಾರ ಮಾಡಿರೋದಂತೂ ಸುಳ್ಳಲ್ಲ. ಇದಕ್ಕೆ ಭಾರತ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ, ಜನಸಾಮಾನ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.